ಗುಬ್ಬಿ ತಾಲೂಕಿಗೆ ಟಾಪರ್ ಆದ ಪ್ರಿಯಾ ಇಂಗ್ಲಿಷ್ ಸ್ಕೂಲ್ ವಿದ್ಯಾರ್ಥಿಗಳು. ತುಮಕೂರು ಜಿಲ್ಲೆಗೆ 7ನೇ ಸ್ಥಾನ ಪಡೆದ ಪ್ರಿಯಾ ಶಾಲೆಯ ಮಕ್ಕಳು. ಇಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು, ತುಮಕೂರು ಜಿಲ್ಲೆಗೆ ಗುಬ್ಬಿ ತಾಲೂಕಿನ ಪ್ರಿಯಾ ಇಂಗ್ಲಿಷ್ ಸ್ಕೂಲ್ ವಿದ್ಯಾರ್ಥಿಗಳು 7ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಿಯಾ ಇಂಗ್ಲಿಷ್ ಶಾಲೆಯ ವಿದ್ಯಾರ್ಥಿಗಳು 95% ಫಲಿತಾಂಶವನ್ನ ಪಡೆಯುವ ಮೂಲಕ ಗುಬ್ಬಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಗುಬ್ಬಿ ತಾಲೂಕಿನ ಹಳ್ಳಿಗಳಲ್ಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಸುಮಾರು 43 ವರ್ಷಗಳ ಹಿಂದೆ ಪ್ರಿಯಾ ಇಂಗ್ಲಿಷ್ ಶಾಲೆಯನ್ನ ಆರಂಭಿಸಲಾಗಿತ್ತು. ಶಾಲೆ ಆರಂಭವಾದಾಗಿನಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದು, ಇಂದು ಈ ಸಾಧನೆಯ ಶಿಖರ ಏರುವಲ್ಲಿ ಯಶಸ್ವಿಯಾಗಿದೆ. ಪ್ರಿಯಾ ಇಂಗ್ಲಿಷ್ ಶಾಲೆಯ ಕುಶಾಂತ್ ಗೌಡ 625ಕ್ಕೆ 622 ಅಂಕಗಳನ್ನು ಪಡೆಯುವ ಮೂಲಕ ಗುಬ್ಬಿ ತಾಲೂಕಿಗೆ ಪ್ರಿಯಾ ಶಾಲೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಲೇಖಶ್ರೀ 625ಕ್ಕೆ 604 ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ರೆ, ಸಾಯಿ ನಿಧಿ 601 ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ 3ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಪ್ರಿಯಾ ಇಂಗ್ಲಿಷ್ ಸ್ಕೂಲ್ನ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದು, ಶಾಲೆಯ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಹಾರಿಸಿದ್ದಾರೆ. ಟಾಪರ್ ಆದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಸಿಹಿ ತಿನ್ನಿಸಿ ಅಭಿನಂದನೆಯನ್ನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಟಾಪರ್ ಕುಶಾಂತ್ ಗೌಡ, ಶಾಲೆಯಲ್ಲಿ ಪ್ರಿನ್ಸಿಪಲ್, ಟೀಚರ್ ಸಪೋರ್ಟ್ನಿಂದ ಇಷ್ಟು ಮಾರ್ಕ್ಸ್ ತೆಗೆಯಲು ಸಾಧ್ಯ ಆಯಿತು ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ತಾಲೂಕಿಗೆ ಫಸ್ಟ್ ಟಾಪರ್ ಬಂದಿರೋದು. ಇದಕ್ಕೆಲ್ಲ ಕಾರಣ ನಮ್ಮ ಸ್ಟಾಫ್, ನಮ್ಮ ಟೀಚರ್ಸ್, ನಮ್ಮ ಪೇರೆಂಟ್ಸ್, ನಮ್ಮ ಪ್ರಿನ್ಸಿಪಲ್, ನಮ್ಮ ವೈಸ್ ಪ್ರಿನ್ಸಿಪಲ್ ಮತ್ತು SK ಸರ್ ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ಫ್ರೆಂಡ್ಲಿಯಾಗಿ ಏನೇ ಕೇಳಿದ್ರು ಹೇಳ್ತಿದ್ರು. ತುಂಬ ಸಪೋರ್ಟಿವ್ ಆಗಿದ್ರು. ಹೆಂಗೆ ಸಾಧ್ಯ ಆಯಿತು ನಿಮಗೆ ಈ ರಿಸಲ್ಟ್ ನಿರೀಕ್ಷೆ ಮಾಡಿದ್ದೆ? ಮಾಡಿದ್ದೆ. ಅದೇ ಡೈಲಿ ನೀಟಾಗಿ ಓದ್ತಾ ಇದ್ದು, ಯಾವುದೇ ಗ್ಯಾಪ್ ಇಲ್ಲದೆ, ಯಾವುದೇ ಬ್ರೇಕ್ಸ್ ತಗೊಂಡೆ, ಯಾವುದೇ ಹಾಲಿಡೇ ಆಗದೆ ಡೈಲಿ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಆಗಿ ಡೈಲಿ 3 ಸಬ್ಜೆಕ್ಟು, ಬೆಳಗ್ಗೆ 3 ಸಬ್ಜೆಕ್ಟ್, ನೈಟ್ 3 ಸಬ್ಜೆಕ್ಟ್ ಓದ್ಕೊಂಡು ಆಮೇಲೆ ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತೆ ಏನು ಓದಬೇಕು ಅಂತ ಅಂದ್ಕೊಂಡಿದ್ದೆ ಮುಂದೆ ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದೆ. ತಂದೆ ತಾಯಿ ಏನು ಹೇಳ್ತಾರೆ, ಏನು ಓದು ಅಂತ ಹೇಳ್ತಾರೆ? ಅವರು ಡಾಕ್ಟ್ರ್ ಮಾಡು ಅಂತ ಹೇಳ್ತಿದ್ದಾರೆ. ನೋಡೋಣ, ಇನ್ನು ಸೈನ್ಸ್ ತಗೊಂಡಿದ್ದೆ. ಪ್ರಿಯಾ ಇಂಗ್ಲಿಷ್ ಶಾಲೆಗೆ ಟಾಪರ್ ಆಗಿರೋ ಸಾಯಿ ನಿಧಿ ಲೇಖಶ್ರೀ ಮಾತನಾಡಿ, ನಮಗೆ ಎಷ್ಟೇ ಡೌಟ್ ಬಂದ್ರೂ ಟೀಚರ್ಸ್ ಬೇಜಾರಾಗದೆ ನಮಗೆ ಹೇಳಿಕೊಡ್ತಾ ಇದ್ರು. ಜೊತೆಗೆ ಈ ಶಾಲೆಯಲ್ಲಿ ಕೋಚಿಂಗ್ ಉತ್ತಮವಾಗಿದ್ದರಿಂದ ಇಷ್ಟೆಲ್ಲ ಸಾಧನೆ ಮಾಡಲು ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ. ಹೆಸರು ಸಾಯಿ ನಿಧಿ. ನಾನು ಥರ್ಡಿಗೆ ಅಂದರೆ ಈ ಸ್ಕೂಲ್ಗೆ 3rd ಪ್ಲೇಸ್ ತೊಗೊಂಡಿರೋದು ತುಂಬ ಖುಷಿ ಆಗ್ತಿದೆ. ಈ ಸ್ಕೂಲಲ್ಲಿ ಕೋಚಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ಹಳೆ ಸ್ಕೂಲ್ ಅಂತ ಹೇಳ್ಬೋದು, ಬಟ್ ಕೋಚಿಂಗ್ ಯಾವುದು ಹಳೇದು ಅಂತ ಅನ್ಸಲ್ಲ. ಕೋಚಿಂಗ್ ತುಂಬ ಚೆನ್ನಾಗೇ ಹೇಳ್ಕೊಡ್ತಾರೆ. ನಮ್ಗೆ ಎಷ್ಟೇ ಡೌಟ್ಸ್ ಇದ್ದರೂ ಮತ್ತೆ ಕರೆಸ್ಬಿಟ್ಟು ಕ್ಲಾರಿಫೈ ಮಾಡ್ತಾರೆ. ಕ್ಲಾಸಲ್ಲೇ ಏನು ಹೆದರ್ಕೊಂಡು ಅಂದರೆ ಈ ಥರ ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ಕೊಂಡು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಎಲ್ಲರ ಮುಂದೆನೂ ಕೇಳಿ ನಿಂತ್ಕೊಂಡು ಎಷ್ಟು ಸತಿ ಬೇಕಿದ್ರು ನಮಗೆ ಡೌಟ್ಸ್ ಕೇಳಿದ್ರೆ ಕ್ಲಾರಿಫೈ ಮಾಡಿಕೊಡ್ತಾರೆ. ಮತ್ತು ಪ್ರಿಪ್ರೇಷನ್ಸ್ ಚೆನ್ನಾಗಿತ್ತು. ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಈ ಥರ ಎಲ್ಲ ಪ್ರಿಪ್ರೇಟ್ರೀಸ್ 5 times ಪ್ರಿಪ್ರೇಟ್ರೀಸ್ ಎಲ್ಲ ಮಾಡಿದಾಗಲೂ ನಮಗೆ ನೀವು ಸ್ಕೋರಿಂಗ್ ಅಂದರೆ ಹೆಂಗೆ ಮಾಡಬೇಕು ಅಂತ, ಯಾವ ಥರ ಆನ್ಸರ್ಸ್ ಬರೀಬೇಕು, ಈ ಥರ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಬರೀ ಎಜುಕೇಷನ್ ಅಂತಲ್ಲ, ಕಲ್ಚರಲ್ಲು, ಆಮೇಲೆ ಕಲ್ಚರಲ್ಲಾಗಿ ಏನೇನು ಇರಬೇಕು, ಆಮೇಲೆ ಬಿಹೇವಿಯರ್ ಹೆಂಗಿರಬೇಕು, ಗುಡ್ ಬಿಹೇವಿಯರ್, ಡಿಸಿಪ್ಲಿನ್ ಎಲ್ಲ ಹೇಳ್ಕೊಡ್ತಾರೆ. ಬರೀ ಎಜುಕೇಷನ್ಗೆ ಅಂತಲ್ಲ, ಸ್ಪೋರ್ಟ್ಸು, ಕಲ್ಚರಲ್ ಈವೆಂಟ್ಸು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ. ತುಂಬ ಖುಷಿ ಆಗ್ತಿದೆ. ಬಟ್ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಇತ್ತು, ಕಮ್ಮಿ ಆಗಿದೆ. ನಾನು ನೆಕ್ಸ್ಟ್ ಟೈಮ್ ಇನ್ನು PU ಸೆಕೆಂಡ್ PU ಹೋದಾಗ ಇನ್ನೊಂದು ಸತಿ ಇನ್ನೂ ಚೆನ್ನಾಗಿ ಟ್ರೈ ಮಾಡಿ ಬರಿತೀನಿ. ಇಲ್ಲಿ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ಸ್ ಇತ್ತು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ನಾವು ಏನೇ ಸ್ವಲ್ಪ ಬೇಜಾರು ಮಾಡಿದ್ರು, ತರಲೆ ಏನೇ ಮಾಡಿದ್ರು ಇವರು ಅದನ್ನೆಲ್ಲ ಸಹಿಸ್ಕೊಂಡು ಮತ್ತು ಟಾರ್ಗೆಟ್ ಮಾಡ್ದಲೆ ಅಥವಾ ಏನೇ ಪಾರ್ಶಾಲಿಟಿ ಮಾಡ್ದಲೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟು, ನಾವು ಫೋನ್ ಮಾಡ್ತೀವಿ ಡೌಟ್ ಕೇಳ್ತಿದ್ರು, ಕ್ಲಾರಿಫೈ ಮಾಡ್ತಿದ್ರು. ಯಾವತ್ತೂ ಎಷ್ಟು ಸತಿ ಕೇಳ್ತೀಯ ಅಂತ ಬೈದಿದ್ದೇ ಇಲ್ಲ. ತುಂಬ ಚೆನ್ನಾಗಿ ಅವರು ಡೌಟ್ಸ್ನ ಕ್ಲಾರಿಫೈ ಮಾಡ್ತಿದ್ರು ಅಂತ. ರಿಸಲ್ಟ್ ಬಂದಿರೋ ತುಂಬ ಖುಷಿ ಇದೆ. ಮತ್ತು ನನ್ನ ರಿಸಲ್ಟಿಂದ ನಮ್ಮ ಅಪ್ಪ ಅಮ್ಮ ಮುಖದಲ್ಲಿ ಖುಷಿ ನೋಡಬೇಕು ಅಂತ ಆಸೆ ಇತ್ತು. ಆ ಖುಷಿ ನೋಡಿದೆ ಇವತ್ತು.
ಅದಕ್ಕೆ ತುಂಬ ಖುಷಿ ಸರ್. ನೆಕ್ಸ್ಟು ಮೆಡಿಕಲ್ ಮಾಡಬೇಕು ಅಂತ ಆಸೆ, ಡಾಕ್ಟರ್ ಆಗಬೇಕು ಅಂತ. ಇನ್ನು ಪ್ರಿಯಾ ಇಂಗ್ಲಿಷ್ ಶಾಲಾ ಮಕ್ಕಳ ಸಾಧನೆಯ ಬಗ್ಗೆ ಶಾಲೆಯ ಚೇರ್ಮನ್ ಮಾತನಾಡಿ, ಶಾಲೆಯ ಮಕ್ಕಳು ಉತ್ತಮ ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಶಿಕ್ಷಕರ ಎಫರ್ಟ್ ಹೆಚ್ಚಿದೆ. ನಿರೀಕ್ಷೆಯಂತೆ ಒಳ್ಳೆಯ ಫಲಿತಾಂಶದ ಜೊತೆಗೆ ತಾಲೂಕಿಗೆ ಪ್ರಿಯಾ ಶಾಲೆ ಟಾಪರ್ ಆಗಿರೋದು ಖುಷಿ ತಂದಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇಡೀ ತಾಲೂಕಲ್ಲಿ ನಿಮ್ಮ ಶಾಲೆಯ ವಿದ್ಯಾರ್ಥಿ ಮೊದಲಿನಾಗಿ ಹೊರಹೊಮ್ಮಿದ್ದಾನೆ. ಏನು ಅನ್ನಿಸ್ತದೆ ಸರ್, ಏನು ಹೇಳಕ್ಕೆ ಸರ್? ತುಂಬ ಖುಷಿ ಕೊಡುವಂಥ ಸಂತತಿ ಇದು. ಹೆಂಗೆ ಅಂತಂದರೆ 2024-25 ಮೊದಲನೇ ಸ್ಥಾನ ಪಡೆದಿದ್ದೀವಿ ತಾಲೂಕಿಗೆ, ಇಡೀ ಗುಬ್ಬಿ ತಾಲೂಕಿಗೆ. ಆಮೇಲೆ ಜಿಲ್ಲೆಗೆ 3ನೇ ಸ್ಥಾನ ಏನೋ ಪಡೆದಿದ್ದೀವಿ. ಸೊ ಹಾಗಾಗಿ ತುಂಬ ಖುಷಿಯಾಗಿರುವಂತಹ ವಿಷಯ ಇದು. ಸೊ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಶಿಕ್ಷಕರು. ಸೊ ಆಮೇಲೆ ಮಕ್ಕಳು ತುಂಬ ಚೆನ್ನಾಗಿ ಕಷ್ಟಪಟ್ಟು ಓದಿ ನಾವು ಹೇಳಿದ ರೀತಿ ಏನು ಹೇಳಿದ್ದಾರೆ ನಮ್ಮ ಶಿಕ್ಷಕರೆಲ್ಲ ಅದೇ ರೀತಿಯೇ ಪಾಲಿಸಿ ಒಳ್ಳೆ ಮಾರ್ಕ್ಸ್ನ ತಗೊಂಡಿದ್ದಾರೆ. ಸರ್ ಈಗ ನಮ್ಮಲ್ಲಿ ಅಂತಂದರೆ ಎಲ್ಲ ರೀತಿಯ ವಾತಾವರಣವೂ ಇದೆ. ಅಂತಂದರೆ ಈಗ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡುವಂಥದ್ದು. ಆಮೇಲೆ SLCಯಲ್ಲಿ ಏನು ಮಾಡ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡ್ತೀವಿ. ಮೇಯಿಂದನೇ ಸ್ಟಾರ್ಟ್ ಮಾಡ್ತೀವಿ ನಾವು ಕ್ಲಾಸಸ್. ಏಪ್ರಿಲ್ ಎಂಡಲ್ಲೇ ಸ್ಟಾರ್ಟ್ ಮಾಡಿದ್ರೆ ಟಿಲ್ ಮಾರ್ಚ್ವರೆಗೂ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನವಂಬರ್ ಆದಮೇಲೆ ಏನು ಮಾಡ್ತೀವಿ ಅಂತಂದರೆ ಅದೇ ನಾವು ಹೇಳ್ದಂಗೆ ಎಲ್ಲ ಪೋರ್ಷನ್ಸ್ ಎಲ್ಲ ಮುಗಿಸಿ ಅವ್ರಿಗೆ ಒಳ್ಳೆ ಟೆಸ್ಟ್ಗಳನ್ನ ಕೊಡೋದು. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಒಂದು ಟಾಪಿಕ್ ಮೇಲೂ ಟೆಸ್ಟ್ಗಳನ್ನ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೆಗೆಯೋದಕ್ಕೆ ಹೆಲ್ಪ್ ಮಾಡ್ತೀವಿ ಸರ್. ಒಟ್ಟು ಎಷ್ಟು ವಿದ್ಯಾರ್ಥಿಗಳು ತಮ್ಮಲ್ಲಿ ಸರಿ 87 ಜನ SLC ಎಕ್ಸಾಮ್ನ ಬರೆದಿದ್ದಾರೆ ಸರ್. ಇಡೀ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಸರ್? ಸರ್ ಇಡೀ ಶಾಲೆಯಲ್ಲಿ ಒಂದು 900 ಚಿಲ್ಲರೆ ಮಕ್ಕಳು ಓದ್ತಾ ಇದ್ದಾರೆ ಸರ್. ಸರ್ ಎಲ್ಲ SLC ಮಕ್ಕಳು ಯಾರು SC ಈ ವರ್ಷ 24-25 ಬರೆದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಸೊ ನಮ್ಮ ಶಾಲೆಯ ಮಕ್ಕಳಿಗೂ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಒಳ್ಳೇದಾಗಲಿ. ಮುಂದೆ ಕೂಡ ಒಳ್ಳೊಳ್ಳೆ ಸಬ್ಜೆಕ್ಟ್, ಒಳ್ಳೊಳ್ಳೆ ಸ್ಕೂಲ್ನ, ಕಾಲೇಜ್ಗಳನ್ನ ಆಯ್ಕೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ರಿಸಲ್ಟ್ ಈ ಸಲ ತುಂಬ ಖುಷಿ ಕೊಟ್ಟಿದೆ. ಸೊ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟು ಇನ್ನೂ ಕೂಡ ಮೋರ್ ದೆನ್ ದಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ. 625 ಔಟ್ ಆಫ್ 625 ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಸ್ಮಾಲ್ ಎರರ್ಸಿಂದ ಮಾರ್ಕ್ಸ್ ಹೋಗಿದೆ. ಬಟ್ ಈ ರಿಸಲ್ಟ್ ತುಂಬ ಖುಷಿ ಕೊಟ್ಟಿದೆ ನಮಗೆ. ಈ ಖುಷಿಗೆ ಕಾರಣ ಏನಪ್ಪ ಅಂತಂದರೆ, 1 ವರ್ಷದಿಂದ ನಾವು ರಜನೆ ಕೊಟ್ಟಿರೋಲ್ಲ ಮಕ್ಕಳಿಗೆ. ಯೂಶ್ವಲಿ ಹೇಳ್ಬೇಕಂದ್ರೆ 1 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಟೀಚರ್ಸು ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳು ತೊಗೊಂಡು ಪಾಠ ಮಾಡ್ತಾ ಇರ್ತೀವಿ. ದೆನ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಯೂನಿಟ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಯೂಶ್ವಲಾಗಿ. ಸೊ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಈವ್ನಿಂಗ್ ಕ್ಲಾಸ್ ತುಂಬ ಎಫೆಕ್ಟಿವ್ ಆಗಿರುತ್ತದೆ. ಈವ್ನಿಂಗ್ ಎವ್ರಿ ಡೇ ಒಂದು ಟೆಸ್ಟ್ ಕೊಡ್ತಾ ಇರ್ತೀವಿ. ಸೊ ಟೆಸ್ಟಲ್ಲಿ ಅವರು ಏನೇನು ಎರರ್ಸಿದೆ ಆಗಲೇ ಕರೆಕ್ಷನ್ ಆಗಿ ತಿದ್ಕೊತಾ ಇರ್ತಾರೆ. ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ಮೋರೋವರ್ ಇದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಮ್ಯಾನೇಜ್ಮೆಂಟು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನಮಗೆ. ನಾವೇನೇ ಕೇಳಿದ್ರು ಕೂಡ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೆ ಯಾವುದೇ ಸಮಸ್ಯೆಗಳೇ ಇಲ್ಲ ಇಲ್ಲಿ. ಆ್ಯಸ್ ಅ ಪ್ರಿನ್ಸಿಪಾಲು ನಾನು ಏನು ಹೇಳಿದ್ರು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಾವೇನು ಪ್ಲಾನ್ ಮಾಡ್ತೀವಿ, ಪ್ಲಾನ್ನ ಪ್ರಾಪರ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಹಾಗಾಗಿ ಒಳ್ಳೆ ರಿಸಲ್ಟ್, ಎಕ್ಸ್ಪೆಕ್ಟೆಡ್ ರಿಸಲ್ಟೇ ಬಂದಿದೆ. ಕಳೆದ ಬಾರಿಗೂ ಈ ಬಾರಿಗೂ ಭಾಳ ಖಂಡಿತ. ಸೊ ಕಳೆದ ಬಾರಿ ನಮ್ಮದು 615 ಇತ್ತು. ಸೊ ಈ ಸಲ 622 ಆಗಿದೆ. ಬಿಫೋರ್ ದಟ್ ಒಂದು 621 ಇತ್ತು ನಮ್ಮ ಸ್ಕೋರು. ನಮ್ಮ ಒಂದು ರೆಕಾರ್ಡ್ಸನ್ನು ನಾವೇ ಬ್ರೇಕ್ ಮಾಡಿದ್ದೀವಿ ಈಗ. ಸೊ ನೆಕ್ಸ್ಟ್ ಈ ರೆಕಾರ್ಡನ್ನು ಕೂಡ ನೆಕ್ಸ್ಟ್ ಬ್ರೇಕ್ ಮಾಡಬೇಕು. ಸೊ ದಟ್ ಈಸ್ 623, 624, 625 ಆ 3 ನಂಬರ್ ಮಾತ್ರ ನಮ್ಮ ಹತ್ರ ಏನು ಬಾಕಿ ಇರೋದು, ಅದು ಕೂಡ ನೆಕ್ಸ್ಟ್ ಟೈಮ್ ತಗೊತೀವಿ. ಆರಂಭದಿಂದಲೂ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡ್ತಾ ಬಂದಿರೋ ಪ್ರಿಯಾ ಇಂಗ್ಲಿಷ್ ಸ್ಕೂಲ್ನ ಶ್ರಮಕ್ಕೆ ಇಂದು ಪ್ರತಿಫಲ ಸಿಕ್ಕಂತಾಗಿದೆ. ಈ ಬಾರಿಯ SSLC ಫಲಿತಾಂಶದಲ್ಲಿ ಶಾಲೆಗೆ 95ರಷ್ಟು ಫಲಿತಾಂಶ ಬಂದಿದ್ದು, ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಫಲಿತಾಂಶ ಪಡೆಯುವ ನಿರೀಕ್ಷೆಯನ್ನ ಶಾಲಾ ಆಡಳಿತ ಮಂಡಳಿ ಹೊಂದಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.